ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಡಿವಿಜಿಯವರ ಒಂದು ಮಾತಿದೆ, ಜೀವಗತಿಗೊಂದು ರೇಖಾಲೇಖವಿರಬೇಕು, ನಾವಿಕನಿಗಿರುವಂತೆ ದಿಕ್ಕು ದಿನವೆಣಿಸೆ, ಭಾವಿಸುವುದೆಂತಿದನು ಮೊದಲು ಕೊನೆ ತೋರದಿರೆ, ಆವುದಿ ಜಗಕಾದಿ ಮಂಕುತಿಮ್ಮ ಅಂತ. ಅಂದ್ರೆ ಒಂದು ರೇಖಾಲೇಖ, ಒಂದು ದಿಕ್ಕಿರಬೇಕು ಅಂತ. ಜೀವನಕ್ಕೆ ದಿಕ್ಕನ್ನು ತೋರಿಸುವುದು ಗುರುಗಳು ಅಥವಾ ಆಚಾರ್ಯರು. ಆಚಾರ್ಯ ದೇವೋಭವ ಅಂತ ಹೇಳುವಂತಹ ಸಂಸ್ಕೃತಿ ನಮ್ಮದು. ಅಂದ್ರೆ ಶಿಕ್ಷಕರಿಗಿರುವಂತಹ ಪ್ರಾಮುಖ್ಯತೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಯೋಚಿಸ್ತಿದ್ದೀರಾ? ಹೌದು, ಇವತ್ತು ನಮ್ಮ ಜೊತೆ ಇದ್ದಾರೆ ಮಹೇಶ್ ಎಂ ಅವರು, ಶಿಕ್ಷಕರು. ಹಾಗೆ ಅವರ ಜೀವನವನ್ನ ವಿದ್ಯಾರ್ಥಿಗಳಿಗೆ ಮುಡಿಪಾಗಿಟ್ಟಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಸಹಾಯಕ ಪ್ರಾಧ್ಯಾಪಕರಾಗಿ ಹಾಸನ ಸರ್ಕಾರಿ ಕಲಾ ವಾಣಿಜ್ಯ ಸ್ನಾತಕೋತ್ತರ ಮತ್ತು ಸ್ವಾಯತ್ತ ಕಾಲೇಜು ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನಿಮ್ಮ ಬಾಲ್ಯ ಹೇಗಿತ್ತು, ಹಾಗೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಡಿದಂತಹ ಸಾಧನೆ ಎಷ್ಟೊಂದು ಎಲೆಮರೆ ಕಾಯಾಗಿ ಮರೆಯಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದೀರಾ. ನಮ್ಮ ಬಾಹುಬಲಿ ಸೀಟ್ಗೆ ತಮಗೆ ಸ್ವಾಗತ. ಮೊದಲನೇದಾಗಿ TV5 ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನಂಥ ಶಿಕ್ಷಕರೊಬ್ಬರನ್ನು ಈ ವೇದಿಕೆಯಲ್ಲಿ ಕೂರಿಸಿರೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಮೊದಲನೇದಾಗಿ ನಾವು ಬಾಲ್ಯ ಜೀವನ ಬಹಳ ಕಡು ಬಡತನದಿಂದ ಕೂಡಿದಂಥ ಜೀವನ ಆಗಿತ್ತು. ನಮ್ಮ ತಂದೆಯೊಬ್ಬರು ಸಾಮಾನ್ಯ ಬೀದಿ ಬದಿನಲ್ಲಿ ಟೈಲರಿಂಗ್ ಮಾಡ್ತಕ್ಕಂಥ ವ್ಯಕ್ತಿ. ಅವರಿಗೆ ನಾವು 3 ಜನ ಮಕ್ಕಳು, ಅದರಲ್ಲಿ ನಾನು 2ನೇವನು. ಅಣ್ಣನೂ ಸ್ವಲ್ಪ ಟೈಲರಿಂಗ್ ಅದು ಇದು ಮಾಡ್ತಾಯಿದ್ದ. ನಮ್ಮನ್ನು ತುಂಬ ಕಡುಬಡತನದಲ್ಲಿ ಬೆಳೆಸಿದ್ರು. ನಮಗೆ ಆಗಿನ ಕಾಲಕ್ಕೆ 1990ರ ದಶಕದಲ್ಲಿ ಆ ಕಾಲಕ್ಕೆ ಯಾವುದೇ ಸರ್ಕಾರಿ ಶಾಲೆಗಳು ಇರಲಿಲ್ಲ ನಮ್ಮಲ್ಲಿ. ಅರ್ಕಲ್ಗೂಡು ಅಂತ ಒಂದು ಸಣ್ಣ ಪಟ್ಟಣದಲ್ಲಿ ಸರ್ಕಾರಿ ಶಾಲೆನಲ್ಲೇ ನಮ್ಮನ್ನು ಓದಿಸಿದ್ರು. ತಾಯಿ ಕೂಲಿ ಮಾಡಿ ನಮ್ಮನ್ನು ಓದಿಸಿದ್ದು. ನಾವು ಎಲ್ಲದನ್ನೂ ಸರ್ಕಾರಿ ಶಾಲೆಗಳಲ್ಲೇ ಓದ್ಕೊಂಡು ಜೊತೆಗೆ ಟೈಲರಿಂಗಲ್ಲಿ ಅಪ್ಪನಿಗೆ ಸಹಾಯವನ್ನು ಮಾಡ್ತಾ, ಅಲ್ಲಿ ನಾವು ಶಾಲೆಗೆ ಹೋಗೋಕ್ಕೆ ಮುಂಚೆನೇ ನಾವೇನು ಮಾಡಬೇಕಿತ್ತು ಅಂದರೆ ಟೈಲರಿಂಗ್ ಶಾಪಲ್ಲಿ ಐರನ್ ಮಾಡಬೇಕಿತ್ತು, ಕಾಜಾ ಬಟನ್ ಮಾಡಬೇಕಿತ್ತು, ಓವರ್ಲಾಕ್ ಮಾಡಬೇಕಿತ್ತು, ಮತ್ತು ಬಟ್ಟೆಗಳನ್ನು ಫೋಲ್ಡ್ ಮಾಡಬೇಕಿತ್ತು. ಹೋಗ್ತಾ ಹೋಗ್ತಾ ನಾವೇ ಟೈಲರಿಂಗನ್ನು ಚಿಕ್ಕ ಹುಡುಗರಿದ್ದಾಗಲೇ ಕಲ್ತಿದ್ವಿ. ನಿಮ್ಗೊಂದು ಘಟನೆ ಹೇಳಬೇಕು. ನಾನು 10th ನಾಳೆ ಮ್ಯಾಥಮೆಟಿಕ್ಸು ನನಗೆ ಎಕ್ಸಾಮ್ ಇತ್ತು. ಅಪ್ಪ ನನಗೆ ಟಾರ್ಗೆಟ್ ಕೊಟ್ಟಿದ್ರು, 4 ಬ್ಲೌಸ್ ಹೊಲ್ದ್ಬಿಟ್ಟು ನೀನು ಎಕ್ಸಾಮ್ಗೆ ಹೋಗ್ಬೇಕು ಅಂತ. ರಾತ್ರಿ ಎಲ್ಲ ಬ್ಲೌಸ್ ಹೊಲ್ದು ಬೆಳಗ್ಗೆ ಹೋಗಿ ಎಕ್ಸಾಮಿಗೆ ಬರದೆ ನಮ್ಮ ಶಾಲೆಯಲ್ಲಿ ನಂದೇ ಮ್ಯಾಥಮೆಟಿಕ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಅದು ನನಗೆ ಈಗಲೂ ನೆನಪಿರುತ್ತೆ. ಕಷ್ಟ ಇರುತ್ತೆ, ಬಡತನ ಇರುತ್ತೆ. ಹಾಗಂತ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಲೇಬೇಕು ಅಂತಕ್ಕಂಥ ಮನಸ್ಥಿತಿ ದೃಢವಾಗಿದ್ದರೆ ಛಲ ಇದ್ದವನಿಗೆ ಸಾಧಿಸ್ಬೋದು ಅಂತಕ್ಕಂಥದ್ದು ನನ್ನ ಇದು. ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಜನ ನಮ್ಗೆ ಇದಿಲ್ಲ ಅದಿಲ್ಲ ಅದನ್ನು ತಗೊಳಕ್ಕಾಗ್ತಾ ಇಲ್ಲ ಅಂತ ಬರೀ ಕಾರಣ ಕೊಡೋ ಅಂತ ಸಮಯದಲ್ಲಿ ನೀವು ಹೇಗೆ, ಅಂದರೆ ಬಡತನ ಇದ್ರೂ ಸಹ ಅದನ್ನು ಮೆಟ್ಟು ನಿಂತು ನಾನು ಏನಾದ್ರು ಸಾಧಿಸಬೇಕು ಅನ್ನೋ ಮನಸ್ಥಿತಿ ಬಂದಿದ್ದು ಹೇಗೆ? ಅದು ಹೇಗೆ ಅಂದರೆ, ನಮ್ಮಲ್ಲಿ ಹೈಸ್ಕೂಲಲ್ಲಿ ಒಬ್ಬರು ವೆಂಕಟೇಶ್ ಅಂತ ಒಬ್ಬರು ಟೀಚರು, ಅವ್ರು ಯಾವಾಗಲೂ ಒಂದಷ್ಟು ಜನರ ಸ್ಟೋರಿಗಳನ್ನು, ನಮಗೆ ಪರ್ಸ್ನಾಲಿಟಿದ್ದು ಸ್ಟೋರಿಗಳನ್ನು ಹೇಳ್ತಾ ಇರೋರು. ವಿಶೇಷವಾಗಿ ರೊನಾಲ್ಡ್ ರೋಸ್ ಅಂತ ಹೇಳಿ ನೀವು ಕೇಳಿರ್ಬೋದು. ರೊನಾಲ್ಡ್ ರೋಸ್ ಅವರು ಇವತ್ತು ತೆಲಂಗಾಣ ರಾಜ್ಯದಲ್ಲಿ IAS ಪಾಸ್ ಮಾಡಿ ಫೈನಾನ್ಸ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೈದರಾಬಾದಿನ ಒಂದು ರೈಲ್ವೆ ನಿಲ್ದಾಣದಲ್ಲಿ ಅವ್ರಿಗೆ ಸ್ವಂತ ಮನೆ ಇರಲ್ಲ. ಅಲ್ಲಿನ ರೈಲ್ವೆ ಕಾನ್ಸ್ಟೇಬಲ್ಸ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ನಿಲ್ತಕ್ಕಂಥ ಟ್ರೈನ್ಗಳಲ್ಲಿ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ರೈಲ್ವೆ ಪ್ಲಾಟ್ಫಾರ್ಮಲ್ಲೇ ಮಲ್ಕೊಳ್ಳೋದು, ಮತ್ತು ಹಗಲಿನ ವೇಳೆಯಲ್ಲಿ ಯಾವುದಾದ್ರು ಪಾರ್ಕಲ್ಲಿ ಕೂತು ಓದೋದು, ಈ ಥರ ಮಾಡಿ 2006ರಲ್ಲಿ IAS ಅಂತ ಪರೀಕ್ಷೆಯಲ್ಲಿ ದೇಶಕ್ಕೇ ಫಸ್ಟ್ ರ್ಯಾಂಕ್ ಬರ್ತಾರೆ. ಇಂಥವರೆಲ್ಲ ನಮಗೆ ಪ್ರೇರಣೆಯಾಗಿ ಸಿಗ್ತಾರೆ. ಅವರೆಲ್ಲ ಬಡತನದಿಂದನೇ ಮೇಲೆ ಬಂದವರು. ನೀವು K ಜಯಗಣೇಶನ್ ಅಂತ ತಮಿಳ್ನಾಡವರು, ಅವರು ಇಂಜಿನಿಯರಿಂಗ್ ಮುಗಿಸಿ ನಮ್ಮ ಬ್ಯಾಂಗ್ಳೂರಲ್ಲಿ ಬಂದು ಹೋಟೆಲ್ ಮಾಣಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಹೋಟೆಲ್ ಮಾಣಿಯಾಗಿ ಕೆಲಸ ಮಾಡೋದು ಅಂದರೆ ಪಾತ್ರೆ ತೊಳೆಯೋದು, ಕ್ಲೀನ್ ಮಾಡೋದು, ಇಂಥ ಜಾಗದಲ್ಲಿ ಓದಿ ದೇಶಕ್ಕೆ 156ನೇ ರ್ಯಾಂಕ್ ಬಂದು IAS ಆಗ್ತಾರೆ. ಇಂಥವರೆಲ್ಲ ಹೋಟೆಲ್ ಮಾಣಿಯೊಬ್ಬ IAS ಆಗ್ತಾರೆ. ಮನೆಯೇ ಇಲ್ಲದೆ ಇರ್ತಕ್ಕಂಥವನು ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಎಂಥ ಪರಿಸ್ಥಿತಿ ಇರುತ್ತೆ ಅಂತ ಯೋಚನೆ ಮಾಡಿ. ಸೌಲಭ್ಯಗಳಿಲ್ಲದೆ ಇರೋ ಜಾಗ, ಅಲ್ಲಿ ಓದಿ IAS ಅಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ ರೊನಾಲ್ಡ್ ರೋಸ್ ಅನ್ನೋದಾದರೆ, ನಾವು ಕೂಡ ಬಡವ್ರ ಮಕ್ಕಳಾದ್ರೂ ಸಾಧಿಸ್ಬೋದು, ಓದಿದ್ರೆ ಏನಾದ್ರು ಆಗ್ಬೋದು ಅಂತಕ್ಕಂಥ ಒಂದು ಮನಸ್ಥಿತಿ. ಮತ್ತು ನಮ್ಮ ಸುತ್ತ ಆ ಕಾಲಕ್ಕೆ ಹೆಂಗೆ ಅಂದರೆ, ಖಾಸಗಿ ಶಾಲೆಗಳು ಇಲ್ಲದೆ ಇರೋದ್ರಿಂದ ಸಮಾಜದ ಎಲ್ಲ ವರ್ಗದ ಜನರ ಮಕ್ಕಳು ಕೂಡ ಒಂದೇ ಸರ್ಕಾರಿ ಶಾಲೆಗೆ ಬರ್ತಾಯಿದ್ರು. ಅವರೆಲ್ಲ ನಾವು ಫ್ರೆಂಡ್ಸ್ ಆಗಿರ್ತಿದ್ರು. ಅವರೆಲ್ಲ ನಮಗೆ ಒಂದಷ್ಟು ಅವರಿಂದನೂ ಪ್ರೇರಣೆ ಸಿಗ್ತಾಯಿತ್ತು. ನಮ್ಮ ಸಹಪಾಠಿಗಳಿಂದನೇ ಸಾಕಷ್ಟು ನಮಗೆ ಪ್ರೇರಣೆ ಸಿಗ್ತಾಯಿತ್ತು. ಹಾಗಾಗಿ ಬಡವರಾದ್ರೂ ಏನೋ ಮಾಡ್ಬೋದು ಅಂತಕ್ಕಂಥ ಛಲ ಅವತ್ತಿನಿಂದನೇ ನಮ್ಮಲ್ಲಿ ಇತ್ತು.
ಎಷ್ಟೋ ಬಾರಿ ಪುಸ್ತಕಗಳಾಗಿರ್ಬೋದು ಅಥವಾ ಎಕ್ಸ್ಟ್ರಾ ಮಟೀರಿಯಲ್ಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಲೈಬ್ರರಿ ಲಿಮಿಟೆಡ್ ರಿಸೋರ್ಸಸ್ ಇರ್ತಿತ್ತು. ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ? ಹೇಗೆ ಅಂದರೆ ನಮ್ಮೂರಲ್ಲಿ ಒಂದು ಸಣ್ಣ ತಾಲೂಕು ಹೆಡ್ ಕ್ವಾರ್ಟರ್ ನಮ್ಮೂರು, ಅಲ್ಲಿ ಒಂದು ಸಣ್ಣ ಲೈಬ್ರರಿ ಇದೆ. ನನ್ನ ಫ್ರೆಂಡ್, ನನ್ನ ಜೊತೆನಲ್ಲೇ ಓದ್ತಾ ಇದ್ದ ಸಹಪಾಠಿಯ ಅಮ್ಮ ಅಲ್ಲಿ ಲೈಬ್ರರಿಯನ್ನು. ನಾನೇನು ಮಾಡ್ತಿದ್ದೆ ಅಂದರೆ ಅದು 8:30 ತೆಗಿಯೋರು, 12 ಗಂಟೆ ಕ್ಲೋಸ್ ಮಾಡೋರು, ಮತ್ತು 4:00 ತೆಗಿಯೋರು, ಸಂಜೆ 7 ಗಂಟೆಗೆ ಅದನ್ನು ಕ್ಲೋಸ್ ಮಾಡೋರು. ನಾನು ಅವ್ರ ಹತ್ರ ಹೋಗಿ ಲೈಬ್ರರಿ ಕೀನ ತೊಗೊಂಬಂದು ಲೈಬ್ರರಿ ಓಪನ್ ಮಾಡ್ತಿದ್ದಿದ್ದು ನಾನು. ಅಲ್ಲಿರ್ತಕ್ಕಂಥ ಎಲ್ಲ ನ್ಯೂಸ್ ಪೇಪರ್ಸನ್ನು ಒಂದು ರೌಂಡ್ ತಿರುವಾಕಿ ಅಲ್ಲಿ ಬರ್ತಕ್ಕಂಥ ಮ್ಯಾಗಝಿನ್ಸ್ಗಳನ್ನು ಓದೋದು, ಅಲ್ಲಿರ್ತಕ್ಕಂಥ ಕಾದಂಬರಿಗಳನ್ನು ಓದೋದು, ಅಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬುಕ್ಸ್ಗಳನ್ನು ರೆಫರ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾನೇ ಇದೆ. ನಾನು ಎಕ್ಸಾಮ್ಗೋಸ್ಕರ ಓದ್ತಾ ಇರಲಿಲ್ಲ, ನಾಲೆಡ್ಜ್ಗೋಸ್ಕರ ಓದಬೇಕು ಅನ್ನೋದು ಇತ್ತು. ಹಾಗಾಗಿ ಓದ್ತಾನೇ ಇದ್ದೆ. ಅದು ನನಗೆ ಮುಂದಿನ ದಿನಗಳಲ್ಲಿ ತುಂಬ ಉಪಯೋಗಕ್ಕೆ ಬಂತು. ಓಕೆ, ಓದಿನ ಕಡೆ ಗಮನ ಹರಿಸುವಂತ ನಿಮ್ಮ ತಾಯಿ ಒಮ್ಮೆ ನಿಮ್ಗೆ ಹೇಳ್ತಾರೆ, ಅದು ಯಾವ ಹಂತ, ಅದ್ರ ಬಗ್ಗೆ ಒಂಚೂರು ನೆನಪಿದೆಯಾ? ಅಮ್ಮ ನನಗೆ ಚೆನ್ನಾಗಿ ನೆನಪಿದೆ. ತುಂಬ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನು ನಾವು ಸಾಕಷ್ಟು ಮಾದರಿಯಾಗಿ ಇಟ್ಕೋಬೋದು. ತನ್ನ ಸಂಸಾರವನ್ನು, ಮಕ್ಕಳನ್ನು ಹೇಗೆ ಸಾಕಬೇಕು, ಹೇಗೆ ಬೆಳೆಸಬೇಕು ಅಂತಕ್ಕಂಥದ್ರಲ್ಲಿ ಗ್ರಾಮೀಣ ಭಾಗದ ಹೆಣ್ಮಕ್ಳು ಪಡ್ತಕ್ಕಂಥ ಪಡಿಪಾಟಲು ಇದೆಯಲ್ಲ, ನನ್ನ ತಾಯಿ ಆ ಥರದ ಹೆಣ್ಮಗಳು. ನನ್ನನ್ನು ಬೆನ್ನಿ ಕಟ್ಕೊಂಡು ಯಾರ್ದೋ ಮನೆ ಗದ್ದೆನಲ್ಲಿ ನಾಟಿ ಮಾಡಿದ್ದು ನನಗೆ ಈಗಲೂ ನೆನಪಿದೆ. ಅಷ್ಟು ಬಡತನದಲ್ಲಿದ್ದಂಥ ಹೆಣ್ಮಗಳು ಆಕೆ. ಇವತ್ತಿಗೂ ಆಕೆಗೆ ತನ್ನ ಹೆಸರು ಕೂಡ ಬರೆಯೋಕ್ಕೆ ಬರಲ್ಲ. ಆದರೆ ನಮ್ಮನ್ನು ಮಾತ್ರ ಚೆನ್ನಾಗಿ ಓದಬೇಕು, ಯಾವಾಗಲೂ ಹೇಳ್ತಾ ಇರೋರು ಚೆನ್ನಾಗಿ ಓದು ಅಂತ. ಹಾಗಾಗಿ ಆಕೆ ನನಗೆ ಯಾವಾಗಲೂ ಹೇಳೋದನ್ನ, ನನ್ನ ತಾಯಿ ಕಷ್ಟ ನೋಡಿ 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 ನನಗೆ ಯಾವಾಗಲೂ ಅನ್ನಿಸ್ತಾ ಇರೋದು, ಹೇಗಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು, ನಾವು ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆ ಇರೋದು. ಹಾಗಾಗಿ ನಮ್ಮ ತಾಯಿ ಆಸೆ ಪೂರೈಸಬೇಕು ಅಷ್ಟೇ ತಲೆ ಒಳಗೆ ಓಡ್ತಾನೇ ಇರೋದು. ಅದಕ್ಕೋಸ್ಕರ ಕಷ್ಟಪಟ್ಟು ಓದ್ತಾ ಇದ್ದೆ ನಾನು. ಸೊ 10th ಆಯಿತು. 10th ಆದಮೇಲೆ ಏನು ಸಬ್ಜೆಕ್ಟ್ಸ್ ತಗೊಂಡ್ರಿ? ಅರ್ಕಲ್ಗೂಡಲ್ಲೇ ಓದಿದ್ರ ಅಥವಾ ಬೇರೆ ಎಲ್ಲರೂ ಹೋಗ್ಬೇಕಾಯ್ತು? ಆ್ಯಕ್ಚುಲಿ ನನಗೆ ಅರ್ಕಲ್ 10th ಆದ ತಕ್ಷಣ ನನ್ನ ಡಿಪ್ಲೊಮಾಗೆ ಸೇರಿಸಿದ್ರು ಹಾಸನಲ್ಲಿ. ಡಿಪ್ಲೊಮಾ ಓದ್ತಾನೆ ಆಗಿನ ಕಾಲಕ್ಕೆ ಈ 99ನಲ್ಲಿ ಗೋವಿಂದೇಗೌಡರು 1,20,000 ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದ್ರು. ಆವಾಗ ಇಡೀ ಕರ್ನಾಟಕದಾದ್ಯಂತ PUC ಪಾಸ್ ಆದ ಹುಡುಗರಿಗೆಲ್ಲ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಮುಗೀತು, ಅವ್ರನ್ನ ಕರ್ಕೊಂಡೋಗಿ TCHಗೆ ಸೇರಿಸ್ತಾ ಇದ್ರು. ನಮಗೂ ಅಂಥದ್ದೇ ಪರಿಸ್ಥಿತಿ. ನಮ್ಮ ಮನೆಗಳಲ್ಲಿ ಶಿಕ್ಷಕರ ಕೆಲಸ ಸಿಗುತ್ತೆ, PUC ಕರೆಸ್ಪಾಂಡೆನ್ಸ್ ಮಾಡಿಕೊಂಡು TCH ಮಾಡು ಅಂತ ಹೇಳಿದ್ರು. ನಾನು ಆ ಕಡೆ ಡಿಪ್ಲೊಮೊ, ಈ ಕಡೆ PUC ಕರೆಸ್ಪಾಂಡೆನ್ಸ್ ಕಟ್ಕೊಂಡೆ. PUCನಲ್ಲಿ 75% ಬಂತು, ಫ್ರೀ ಸೀಟ್ ಸಿಕ್ತು. 1,300 ರೂಪಾಯಿ ಕಟ್ಟಿದ್ರೆ ಮೈಸೂರಿನ ವಸಂತ ಮಾಲ್ ಡಯಟಲ್ಲಿ ನಾನು TCH ಮಾಡಿದೆ. ಹಾಗಾಗಿ ಆ ಥರ ಟೀಚರ್ ಆಗೋದು ಅಂತ ಅವಕಾಶ ಆಯಿತು. ಜೀವನದಲ್ಲಿ ತಿರುವು ಬಂದದ್ದು ಯಾವಾಗ? ಅಂದರೆ ಪ್ರಾಂಶುಪಾಲರಾಗ್ತೀರಾ, ಅದಾದ್ಮೇಲೆ ಪ್ರಾಧ್ಯಾಪಕರಾಗ್ತೀರಾ, ಅದು ಯಾವಾಗಾಯಿತು? ಇದು ನಾನು 2006ರಿಂದನೂ ನನಗೊಂದು ಕನಸು ಜೀವನದಲ್ಲಿ. ನಾನು ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಒಂದು ಉನ್ನತ ಅಧಿಕಾರಿ ಆಗಬೇಕು ಅಂತಕ್ಕಂಥ ಒಂದು ಮನಸ್ಸು ಯಾವಾಗಲೂ ಇತ್ತು. ಯಾಕೆಂದರೆ ನನ್ನ ಜೊತೆ ಓದಂಥವ್ರು, ನಾನು ಹೇಳಿದ್ನಲ್ಲ, ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಜೊತೆ ಎಲ್ಲ ವರ್ಗದ ಜನರು ಇರ್ತಿದ್ರು. ಶ್ರೀಮಂತರ ಮಕ್ಕಳು ಇರ್ತಿದ್ರು, ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಮಕ್ಕಳೆಲ್ಲ ನಮ್ಮ ಜೊತೆಯಲ್ಲೇ ಕುಳಿತು ಕಲಿತಾ ಇದ್ರು. ಅವರೆಲ್ಲ ನಮಗೆ ಪ್ರೇರಣೆ ಆಗಿದ್ರು. ಅವರೆಲ್ಲ ಡಾಕ್ಟರ್ಸು, ಇಂಜಿನಿಯರ್ಸು, ಈ ಥರ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೊರಟೋದ್ರು. ನಾನು ಇಲ್ಲಿ ಪ್ರೈಮರಿ ಟೀಚರ್ ಆದ್ನಲ್ಲ, ಏನಾದರೂ ಮಾಡಿ ಬೇರೆ ಹುದ್ದೆಗೆ ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಅದಕ್ಕೆ 2006ರಿಂದನೇ KS ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. 2008ರಲ್ಲಿ, 2010ರಲ್ಲಿ, 2011ರಲ್ಲಿ 3 ಬಾರಿ ನಾನು KS ಪ್ರಿಲಿಮ್ಸ್ ಮೈನ್ಸ್ ಎಲ್ಲ ಪಾಸ್ ಮಾಡಿ ಇಂಟರ್ವ್ಯೂ ಹಂತಕ್ಕೂ ಹೋಗಿ ಕಾರಣಾಂತರಗಳಿಂದ ನನಗೆ ಆ ಹುದ್ದೆ ಆಗಲಿಲ್ಲ. ಆವಾಗ ಸುಮಾರು 6-7 ವರ್ಷಗಳ ಕಾಲ ಸುದೀರ್ಘವಾಗಿ ಪರಿಶ್ರಮ ಹಾಕಿದ್ದೆ. ತುಂಬ ಓದ್ತಾ ಇದ್ದೆ. ನಾನು ರಾತ್ರಿ 12 ಗಂಟೆ 1 ಗಂಟೆ ರಾತ್ರಿವರೆಗೂ ಓದ್ತಾ ಇದ್ದೆ. ಹಗಲಲ್ಲಿ ಪ್ರೈಮರಿ ಟೀಚರ್ ಆಗಿ ಡ್ಯೂಟಿ ಮಾಡೋದು, ರಾತ್ರಿ ವೇಳೆಯಲ್ಲಿ ಕುಳಿತು ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಆಗ 13ರಲ್ಲಿ 14 ಸಮಯ, ಆ ಟೈಮಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥ RV ದೇಶಪಾಂಡೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನಾವು ಪ್ರವೇಶ ಪರೀಕ್ಷೆ ಮೂಲಕ ಅವರನ್ನು ನೇಮಕಾತಿ ಮಾಡ್ತೀವಿ ಅಂತ. ಆಗ ನನಗೆ ಇದೇನೋ ಇದು ದೊಡ್ಡ ಹುದ್ದೆ ಅಲ್ವಾ, ಏನಾದರೂ ಮಾಡಿ ತಗೋಬೇಕು, ಏನಿದಕ್ಕೆ ಎಲಿಜಿಬಿಲಿಟಿ ಅಂತ ನಾನು ಚೆಕ್ ಮಾಡಿಕೊಂಡೆ. ಅವಾಗ ನೋಡಿದಾಗ ನೆಟ್ಟು ಸ್ಲೆಟ್ಟು PhD 3ರಲ್ಲೊಂದು ಆಗಿರಬೇಕು ಅಂತ ಇತ್ತು. ನಾನು ಈ ಅರ್ಹತೆನ ನಾನು ಗಳಿಸ್ಕೊಂಡ್ಬಿಟ್ರೆ ಆರಾಮಾಗಿ ಈ ಪ್ರವೇಶ ಪರೀಕ್ಷೆ ತಗೋಬೋದು ಅಂತೇಳಿ 14ರಲ್ಲಿ ನಾನು ನೆಟ್ಟು ಸ್ಲೆಟ್ 2 ಕಟ್ಟಿದೆ. 2 ಪರೀಕ್ಷೆಗಳು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಯಿತು. ಕ್ಲಿಯರ್ ಆದಾಗ ನಾನು ಎಲಿಜಿಬಲ್ ಆದೆ. 15 ಜನವರಿನಲ್ಲಿ ಸರ್ಕಾರ ಕಾಲ್ ಮಾಡ್ತು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ.
ಎಕ್ಸಾಮ್ ಬರೆದ್ವಿ 2016 ಆಗಸ್ಟಲ್ಲಿ. ನಾವು 2017 ಆಗಸ್ಟಲ್ಲಿ ನಮ್ಗೆ ಆರ್ಡರ್ ಕೊಟ್ಟರು. ಆವಾಗ ಕೊಣನೂರು ಕಾಲೇಜಿಗೆ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ನೇಮಕ ಆದೆ. ಇದು ನಮಗೆ ತಿರುವು, ಅಂದರೆ ಪ್ರೈಮರಿ ಟೀಚರಿಂದ ಒಂದು ಲಾಂಗ್ ಜಂಪ್. ಡಿಗ್ರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಆಗಿದ್ದು ತುಂಬ ಖುಷಿ ಆ ಟೈಮಲ್ಲಿ. ಯಾಕೆಂದರೆ ಕಡಿಮೆ ನಮ್ಗೆ ಆ ಕಾಲಕ್ಕೆ ಪ್ರೈಮರಿ ಟೀಚರ್ಸ್ಗೆ ಸರ್ಕಾರದಿಂದ ಸಂಬಳ 12,000 ಚಿಲ್ಲರೆ ಎಷ್ಟೋ ಬರ್ತಾಯಿತ್ತು. ಇದಕ್ಕಿದ್ದಂಗೆ ಆ ಕಾಲಕ್ಕೆ 2017 ಕಾಲಕ್ಕೆ 12ರಿಂದ 55-56 ಸಾವಿರ ಸಂಬಳ ಸಿಗೋವಂಥ ಕೆಲಸಕ್ಕೆ ಹೋಗ್ಬಿಟ್ರೆ ಒಂಥರ ಏನೋ ಖುಷಿ ಆಯಿತು. ಇದು ತಿರುವು ಅಂತ ಹೇಳ್ಬೋದು. ಆ ನಂತರ ಅಲ್ಲಿ ಕಾಲೇಜಲ್ಲಿ ಅಲ್ಲಿ ಹೋದ್ಮೇಲೆ ಏನಾದರೂ ಮಾಡಬೇಕು, ನಮ್ಮೂರಿನ ಕಾಲೇಜು. ಆಮೇಲೆ ಅದು ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಹೋಬಳಿ ಲೆವೆಲಲ್ಲಿ ಸ್ಥಾಪನೆ ಆದಂಥ ಮೊದಲನೇ ಕಾಲೇಜು. ಆ ಕಾಲೇಜಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಓದಿದ್ದಾರೆ. ಸಿನಿಮಾ ಆ್ಯಕ್ಟರ್ ಆರ್ತಿ ಅವರು ಓದಿರೋವಂಥದ್ದು. ಈಗ ಬಾಗಲಕೋಟೆ ಜಿಲ್ಲೆಯ DC ಆಗಿದ್ದಂಥ ಮೇಡಮ್ ಅವರು ಅದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಂಥವ್ರು. ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಆ ಕಾಲೇಜಲ್ಲಿ ಓದಿದಂಥವ್ರು ಇತಿಹಾಸ ಇದೆ. ಆದರೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ಸ್ವಲ್ಪ ಆ ಕಾಲೇಜು ಸ್ವಲ್ಪ ಹಿನ್ನಡೆಯನ್ನು ಕಂಡಿತ್ತು. ನಾವು 13 ಜನ 2017ರಲ್ಲಿ ಒಂದೇ ಬ್ಯಾಚ್ ಅವರು ಆ ಕಾಲೇಜಿಗೆ ಹೋದ್ವಿ. ಆಗ ಅಲ್ಲಿದ್ದಂಥ ಹಳೆ ಎಲ್ಲ ಸಹಾಯಕ ಪ್ರಾಧ್ಯಾಪಕರುಗಳೆಲ್ಲ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟಿದ್ರು. ಅನಿವಾರ್ಯವಾಗಿ ಓದ ತಕ್ಷಣನೇ ಆ ಕಾಲೇಜಿನ ಪ್ರಾಂಶುಪಾಲರಾಗುವಂಥ ಅವಕಾಶ ನನಗೆ ಸಿಕ್ತು. ತಕ್ಷಣ ಪ್ರಾಂಶುಪಾಲರು ಹೋಗಿ 15 ದಿವಸ ಆಗಿತ್ತು ಆ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ. ಆಗ ಹೇಗೆ ಅನ್ನಿಸ್ತು ನಿಮಗೆ? ಅಂದ್ರೆ ಪ್ರಿನ್ಸಿಪಲ್ ಚೇರ್ ಅಲ್ಲಿ ಕೂತು ನೀವು ಡಿಸಿಷನ್ಸ್ ಮಾಡ್ತಾ ಇದ್ರಿ, ಯಾವ ರೀತಿ ಅನ್ನಿಸ್ತು? ನನಗೆ ಆಲ್ರೆಡಿ 14 ವರ್ಷದ ಸರ್ಕಾರಿ ಸೇವೆಯ ಅನುಭವ ಇತ್ತು. ಫಸ್ಟ್ ನಾನು ಕೂಡ ರಿಜೆಕ್ಟ್ ಮಾಡಿದೆ, ಬೇಡ ನನಗೆ ಪ್ರಾಂಶುಪಾಲ ಹುದ್ದೆ ಬೇಡ ಅಂತ. ನಮ್ಮ ಮೈಸೂರಿನ ಜಾಯಿಂಟ್ ಡೈರೆಕ್ಟರ್ ಜಂಟಿ ನಿರ್ದೇಶಕರು ಫೋನ್ ಮಾಡಿ, ನೋಡಪ್ಪ ಅಲ್ಲಿ ಬಂದಿರೋ 13 ಜನದಲ್ಲಿ ನೀನು ಮೋಸ್ಟ್ ಸೀನಿಯರ್ ಇದೆಯಾ, ಲೋಕಲ್ ಹುಡುಗ ಇದೆಯಾ, ನಿನಗೆ ಅಲ್ಲಿ ಪರಿಸ್ಥಿತಿ ಎಲ್ಲ ಗೊತ್ತಿರುತ್ತೆ, ನಿರ್ವಹಿಸು ಅಂತ ನನಗೆ ಹೇಳಿದ್ರು. ಅವರ ಒಂದು ಭರವಸೆ ಮೇಲೆ, ಜೊತೆಗೆ ನನಗೆ ಗುರುಗಳಾಗಿದ್ದಂಥ ಕೃಷ್ಣೇಗೌಡರು ಅಂತ ಹಾಸನದಲ್ಲಿ ಪ್ರಿನ್ಸಿಪಲ್ ಇದ್ದರು, ಅವರು ನನಗೆ ಹೇಳಿದ್ರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನಿನ್ಗೆ ಹೇಳ್ಕೊಡ್ತೀವಿ, ಮಾಡಪ್ಪ ಅಂತ ಹೇಳಿದ್ರು. ಆ ಧೈರ್ಯದ ಮೇಲೆ ಜೊತೆಗೆ ನನ್ನ ಜೊತೆ ಇದ್ದಂಥ ಕಲೀಗ್ಸ್ಗಳೆಲ್ಲ ತುಂಬ ಎಜುಕೇಟೆಡ್ ಇದ್ದರು, ತುಂಬ ವಿಚಾರವಂತರಿದ್ದರು, ಎಲ್ಲ ಏನಾದರೂ ಮಾಡಬೇಕು ಅಂತಾನೆ ಮನಸ್ಥಿತಿ ಇರುವಂಥ ಪ್ರಾಧ್ಯಾಪಕರುಗಳಾಗಿದ್ದರು. ಹಾಗಾಗಿ ಅವ್ರ ಜೊತೆ ಸೇರಿ ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಹೋದಾಗ ಆ ಕಾಲೇಜು ತುಂಬ ಒಂಥರ ಅಶಿಸ್ತು ಮಕ್ಕಳಲ್ಲಿ, ಮತ್ತು ಎಲ್ಲೂ ಆ ವಾತಾವರಣ ನೋಡಿಬಿಟ್ರೆ ಒಂದೇ ಒಂದು ಗಿಡ ಇರಲಿಲ್ಲ, ಆ ಥರದ್ದೊಂದು ಇತ್ತು. ನಾವೆಲ್ಲ ಒಂದೊಂದೇ ಸ್ಟಾರ್ಟ್ ಮಾಡಿದ್ವಿ ನಿಧಾನವಾಗಿ. ಮಕ್ಕಳನ್ನ ಫಸ್ಟ್ ವಿಶ್ವಾಸಕ್ಕೆ ತಗೊಂಡ್ವಿ. ಎಷ್ಟು ವರ್ಷಗಳ ಕಾಲ ನೀವು ಪ್ರಾಂಶುಪಾಲರಾಗಿದ್ರಿ ಅಲ್ಲಿ? ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳಷ್ಟೇ ಇದ್ದೆ. ಆಮೇಲೆ ಬೇರೆಯವ್ರು ಸೀನಿಯರ್ ಒಬ್ರು ಬಂದರು, ಅವರು ಪ್ರಾಂಶುಪಾಲರಾದ್ರು, ಅವ್ರು ರಿಟೈರ್ಡ್ ಆದ್ರು. ಮತ್ತೆ ನನಗೆ ಅಲ್ಲೇ ಪ್ರಾಂಶುಪಾಲರಾಗಿ ಅವಕಾಶ ಸಿಕ್ತು. ವರ್ಷಗಳ ಗಟ್ಟಲೆ ಅಲ್ಲಿ 1.5 ವರ್ಷ ಮತ್ತೆ ಪ್ರಾಂಶುಪಾಲರಾಗಿ ನಾನು ಸೇವೆ ಸಲ್ಲಿಸಕ್ಕೆ ಅವಕಾಶ ಸಿಕ್ತು. ನಿಮ್ಮ ಸೇವಾವಧಿಯಲ್ಲಿ ಯಾವ ತರದ ಯೋಜನೆಗಳನ್ನ ನೀವು ಅಲ್ಲಿ ಚೇಂಜಸ್ ನ ತಂದ್ರಿ? ವಿಶೇಷವಾಗಿ ಮೊದಲನೇದು ಮಕ್ಕಳಲ್ಲಿ ಶಿಸ್ತು. ಫಸ್ಟ್ ಪಾಯಿಂಟ್, ನಾವು ಮಕ್ಕಳು ಶಿಸ್ತು ಅಂದ್ರೆ ಏನೋ ಹಿಂಸೆ ಕೊಟ್ಟು ಮಕ್ಕಳನ್ನ ಕೂರಿಸೋದಲ್ಲ, ಒಳ್ಳೆ ಪಾಠ ಬೋಧನೆ. ಕ್ಲಾಸ್ ರೂಮ್ಸಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಟೀಚ್ ಮಾಡೋವಂಥ ಟೀಚರ್ಸ್ ಇದ್ದರು. ಅದು ಮೊದಲನೇದಾಗಿ ಮಕ್ಕಳನ್ನ ಒಳಗಡೆ ಕೂರ್ಸೋಕ್ಕೆ ಅನುಕೂಲ ಆಯಿತು. ಅಲ್ಲಿ ಕುಳಿತ ಮೇಲೆ ಮಕ್ಕಳಿಗೆ ಹೇಳ್ಕೊಟ್ವಿ ಹೇಗಿರಬೇಕು, ಏನು ಮಾಡಿದ್ರೆ ನಿಮಗೆ ಸೊಸೈಟಿನಲ್ಲಿ ಒಂದು ಸ್ಥಾನಮಾನಗಳು ಸಿಗುತ್ತೆ, ನಿಮ್ಮ ಮುಂದಿನ ಗುರಿಗಳೇನಾಗಿರಬೇಕು, ಇದನ್ನೆಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಡುವಂಥ ಶಿಕ್ಷಕರಿದ್ದರು. ಅವ್ರ ಕಡೆಯಿಂದ ಮೊದಲನೇದು ಶಿಸ್ತು. ಯಾವಾಗ ಶಿಸ್ತು ಬಂತು, ಆಮೇಲೆ ನಮ್ಮಲ್ಲಿ NSS ಘಟಕ ಅಂತ ಇರುತ್ತೆ, ರಾಷ್ಟ್ರೀಯ ಸೇವಾ ಯೋಜನೆ ಅಂತ. ಆ ಘಟಕದ ಮಕ್ಕಳನ್ನು ಬಳಸ್ಕೊಂಡು ಮೊದಲು ನಮ್ಮ ಕ್ಯಾಂಪಸನ್ನು ಒಂದು ಸ್ವಚ್ಛವಾಗಿರ್ತಕ್ಕಂಥದ್ದು, ಕ್ಯಾಂಪಸ್ ಒಳಗಡೆ ಬಂದರೆ ಒಂದು ಕಲಿಕೆಯ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ಅಲ್ಲೆಲ್ಲ ಒಂದು ಗಿಡ ಇರಲಿಲ್ಲ, ಸುಮಾರು 600ಕ್ಕೂ ಹೆಚ್ಚು ಗಿಡಗಳನ್ನು ಅವರು ನಮ್ಮ ಹಿಂದಿನ ಪ್ರಾಂಶುಪಾಲರು, ನನಗಿಂತ ಮಧ್ಯದಲ್ಲಿ ಬಂದ್ರಲ್ಲ ಆ ಪ್ರಾಂಶುಪಾಲರು, ತುಂಬ ಅದ್ರ ಬಗ್ಗೆ ಗಮನ ಇತ್ತು ಅವರಿಗೆ. ಅವರು ಆ ಥರದ ಡೆಡಿಕೇಟೆಡ್ ಇದ್ದರು, ಬಸವರಾಜ್ ಅಂತ. ಅವರೂ ಸ್ವಲ್ಪ ಅದಕ್ಕೆಲ್ಲ ಮಕ್ಕಳನ್ನು ಬಳಸ್ಕೊಂಡು ಸುಮಾರು ಒಂದು 600 ಗಿಡಗಳನ್ನು ನೆಡ್ಸಿದ್ವಿ ಆ ಕ್ಯಾಂಪಸ್ಸಲ್ಲಿ. 13.5 ಎಕರೆ ಜಾಗ ಇದೆ ಕೊಣನೂರಲ್ಲಿ. ಅಲ್ಲಿ ಇವತ್ತಿಗೆ ಪ್ರೆಸೆಂಟ್ ಈಗ ಅದು 9 ವರ್ಷದ ಮರಗಳಾಗಿದ್ದಾವೆ. ಇಡೀ ಕ್ಯಾಂಪಸ್ ಒಳಗಡೆ ಹೋದರೆ ಯಾವುದೋ ಒಂದು ಮಿನಿ ವಿಶ್ವವಿದ್ಯಾನಿಲಯದ ಒಳಗಡೆ ಹೋಗ್ತಾ ಇದ್ದೀವೇನೋ ಅನ್ನುವ ಒಂದು ಫೀಲಿಂಗನ್ನು ನಮಗೆ ಕೊಡುತ್ತೆ. ಮಕ್ಕಳಿಗೆ ಅಲ್ಲಿ ಯಾರೇ ಬಂದ್ರೂ ಎಷ್ಟು ಚೆನ್ನಾಗಿದೆ ಕಾಲೇಜು ಅನಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ನನಗೆ ಆಗಿದ್ದ ಅನುಭವ, ನಮಗೆ ರೂರಲ್ ಏರಿಯಾದವರು ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ನಾನು KSಗೆ ಅಟೆಂಪ್ಟ್ ಮಾಡುವಾಗ ಯಾವ ಪುಸ್ತಕ ಓದಬೇಕು, ಹೇಗೆ ಓದಬೇಕು, ಕ್ವಶನ್ಸ್ ಹೇಗೆ ಬರುತ್ತೆ, ನಾವು ಎಷ್ಟು ಗಂಟೆ ಓದಬೇಕು, ಇದೆಲ್ಲ ನಮ್ಗೆ ಯಾರೂ ಹೇಳ್ಕೊಡೋರು ಇರಲಿಲ್ಲ. ಆಗ ನನಗನ್ನಿಸ್ತು ನಮ್ಮ ರೂರಲ್ ಏರಿಯಾದ ಮಕ್ಕಳಿಗೆ ಏನಾದರೂ ಈ ಥರದನ್ನು ನಾವು ಮಾಡಬೇಕು,
ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, 2017 ಒಂದು 3-6 ತಿಂಗಳು ಪ್ರಿನ್ಸಿಪಲ್ ಆಗಿದ್ನಲ್ಲ, ಆ ಸಂದರ್ಭದಲ್ಲೇ ಒಂದು ತಿಂಗಳು ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಫ್ರೀ ಕ್ಲಾಸಸ್ ಮಾಡೋಣ ನಾವೇನೆ. ನಮ್ಮ ಕಾಲೇಜಿನ ಮಕ್ಕಳಷ್ಟೇ ಅಲ್ಲ, ಹೊರಗಡೆ ಸುತ್ತಮುತ್ತ ನಮ್ಮ ತಾಲೂಕಿನ ಯಾರೆಲ್ಲ ನಿರುದ್ಯೋಗಿ ಪದವೀಧರರಿದ್ದಾರೆ ಅಷ್ಟು ಜನರನ್ನ ಕರೆಸಿ ನಾವು ಇದು ಮಾಡೋಣ ಅಂತ ಹೇಳಿ ಪೇಪರಲ್ಲಿ ಆ್ಯಡ್ ಕೊಡೋದು ಎಲ್ಲ ಮಾಡಿ. ಹೇಗಾಯಿತು ಅಂದರೆ, ಒಂದು ರೂಮಲ್ಲಿ ಮಕ್ಕಳನ್ನ ಕೂರಿಸಿದ್ರೆ ಹೊರಗಡೆ ಕ್ಲಾಸ್ ರೂಮ್ ತುಂಬಿ ಹೊರಗಡೆ ನಿಂತ್ಕೊಂಡು ಪಾಠ ಕೇಳೋ ಲೆವೆಲ್ಗೆ ಆ ಪ್ರೋಗ್ರಾಮು ಸಕ್ಸಸ್ ಆಯಿತು. ಅಲ್ಲಿದ್ದ ಎಲ್ಲ ಟೀಚರ್ಸು ಸಪೋರ್ಟ್ ಮಾಡಿದ್ರು. ಪ್ರತಿದಿನ ಒಬ್ಬೊಬ್ರು ಕ್ಲಾಸ್ ತಗೋತಾ ಇದ್ವಿ. ಅದು ಪ್ರೋಗ್ರಾಮ್ ಸಕ್ಸಸ್ ಆಯ್ತಲ್ಲ, ಆಗ ನಮಗೆ ಇಲ್ಲ ನಾವೇನೋ ಮಾಡ್ಬೋದು ಅಂತ. ಅದನ್ನ ನೆಕ್ಸ್ಟ್ ಏನು ಮಾಡಿದ್ವಿ, ಎವ್ರಿ ಸಾಟರ್ಡೆ ಸಂಡೇ ಪ್ರತಿ ಟೀಚರ್, ನಾನೊಬ್ಬನೇ ಅಲ್ಲ, ಅಲ್ಲಿದ್ದಂಥ ಎಲ್ಲ ಟೀಚರ್ಸು, ಇವತ್ತು ರವಿ ಅಂತ KS ಆಫೀಸರ್ ಆಗಿದ್ದಾರೆ, ಅವ್ರು ನಮ್ಮಲ್ಲಿ ಪ್ರೊಫೆಸರ್ ಇದ್ದರು, ಅವ್ರು ಬರ್ತಾಯಿದ್ರು. ಮತ್ತು ಪ್ರಕಾಶ್ ಅಂತ ನಾನು ನೆನ್ಕೋಬೇಕು, ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಬಿಟ್ರು. ತುಂಬ ಒಳ್ಳೆ ಕನ್ನಡ ಟೀಚರು, ಅವರೂ ಬಂದು ಕ್ಲಾಸಸ್ಸನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಶಂಕರಪ್ಪ ಅಂತ ಹೇಳಿ ತುಂಬ ಫೇಮಸ್ಸು ರಾಜ್ಯದಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕೋಚಿಂಗ್ ಮಾಡೋದ್ರಲ್ಲಿ, ಅವರು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ರು. ಇಂಥವರೆಲ್ಲ ಒಟ್ಟೊಟ್ಟಿಗೆ ಇದ್ದಿದ್ದರಿಂದ ನಾವು ಪ್ರತಿ ಸಾಟರ್ಡೆ ಸಂಡೇ ವಾರ ಒಬ್ಬೊಬ್ಬರು ಬಂದು ಕ್ಲಾಸ್ ಮಾಡಿಕೊಡ್ತಾಯಿದ್ವಿ, ಮಕ್ಕಳು ಬರ್ತಾಯಿದ್ರು. ಅದಾದಮೇಲೆ ಏನು ಮಾಡಿದ್ವಿ, ನನಗೆ ಪ್ರಿನ್ಸಿಪಲ್ ಹುದ್ದೆ ಸಿಕ್ತಲ್ಲ, ಅವಾಗ ಏನಾದರೂ ಮಾಡಬೇಕು ಮತ್ತೆ ಅಂತೇಳಿ 2022-23 ಆ ಸಾಲಿನಲ್ಲಿ ರಾಜ್ಯದ ಬೆಸ್ಟ್ ಯಾರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟ್ರೈನ್ ಅಪ್ ಮಾಡ್ತಾರೆ ಅವ್ರನ್ನೆಲ್ಲ ಕರೆಸೋದು ಅಂತ ಹೇಳಿ ನಮ್ಮ ಶಾಸಕರನ್ನು ಭೇಟಿಯಾಗಿ ಅವ್ರನ್ನ ಕೇಳಿದ್ವಿ. ಮಂಜು ಅವರು ಮಾಡ್ರಪ್ಪ, ಒಳ್ಳೇದು ಮಾಡ್ತಿದ್ದೀರಾ, ಯಾಕೆ ಬೇಡ ಅನ್ನೋಣ ಅಂತ ಹೇಳಿದ್ರು. ಸಪೋರ್ಟ್ ಮಾಡಿದ್ರು. ಅವ್ರ ಜೊತೆಗೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ರು ಅಶೋಕ್ ಅಂತ ಹೇಳಿ, ಅವರು ಈ ಥರ KS ಎಲ್ಲ ಪಾಸ್ ಮಾಡಿಕೊಂಡು ಈ ಸೊಸೈಟಿಗೆ ಏನಾದ್ರು ಮಾಡಬೇಕು ಅಂತಲೇ ಇದ್ದಂಥವ್ರು. ಅವ್ರ ಸಪೋರ್ಟ್ ಸಿಕ್ತು ನನಗೆ. ಅಶೋಕ್ ಮತ್ತು ನಮ್ಮ ಶಾಸಕರು ಇಬ್ಬರು ಸೇರಿ, ಜೊತೆಗೆ ನಾವೆಲ್ಲ, ಮತ್ತು ಕಾಲೇಜಿನ CDC ಕಾಲೇಜ್ ಅಭಿವೃದ್ಧಿ ಸಮಿತಿ ಅಂತ ಇರುತ್ತೆ, ಅವರೆಲ್ಲ ಅಲ್ಲಿ ಸಪೋರ್ಟ್ ಮಾಡಿದ್ರು. 100ಕ್ಕೂ ಹೆಚ್ಚು ಜನ ಸರ್ಕಾರಿ ಉದ್ಯೋಗಗಳನ್ನ ಈಗಾಗಲೇ ಪಡೆದಿದ್ದಾರೆ ಅಂತ ಕೂಡ ಹೇಳ್ತಿದ್ರಿ. ಅದೇ ಕಾಲೇಜಲ್ಲಿ ಕೆಲಸ ಮಾಡುವಾಗ ಒಂದು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ ಮಾಡಿದ್ರು. ನಮ್ಮಲ್ಲಿ ಎಂಥ ಇದಾಯಿತು ಅಂದರೆ, ನಾವು ಆ ಥರ ಎಲ್ಲ ಕೋಚಿಂಗ್ ಮಾಡಿದ್ರಿಂದ, ಮಕ್ಕಳಿಗೆ ಗೈಡ್ ಮಾಡಿದ್ರಿಂದ ನಮ್ಮಲ್ಲಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದರು. ಅವರೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಇಯರಲ್ಲಿದ್ದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದವರು ಫೈನಲ್ ಇಯರಿಗೆ ಬಂದು ಕೂರುವಾಗ 2 ಕೆಲಸದ ಆಯ್ಕೆ ಪಟ್ಟಿನಲ್ಲಿ ಅವ್ರು ಇದ್ದರು. ಬೆಂಗಳೂರು ಸಿಟಿನಲ್ಲೇ 4-5 ಜನ ಜಾಬ್ ತಗೊಂಡ್ರು. ರಾಜ್ಯದ ಮೂಲೆಯಲ್ಲಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿ ಸಾಕಷ್ಟು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಇದ್ರ ಜೊತೆಗೆ ಕಾಲೇಜಿನ ಅವಧಿ ಮುಗಿದ ಮೇಲೆ ಮನೆಯಲ್ಲಿ ಕೂತ್ಕೊಂಡು 6ರಿಂದ 8 ಗಂಟೆವರೆಗೆ 2023ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟನ್ನು ಕಾಲ್ ಮಾಡಿದ್ರು ಸರ್ಕಾರದವರು. ನಾನು ಆಲ್ರೆಡಿ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಸಾಕಷ್ಟು ಓದ್ಕೊಂಡಿದ್ದೆ. ನಾನು ಸಂಜೆ ಟೈಮ್ ಫ್ರೀ ಇರ್ತೀನಲ್ಲ, ಒಂದಷ್ಟು ಜನಕ್ಕೆ ಕ್ಲಾಸ್ ಮಾಡೋಣ ಅಂತ ಇದರಲ್ಲಿ ಜೂಮ್ ಇದರಲ್ಲಿ ಆನ್ಲೈನಲ್ಲಿ ಕೋಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 100 ಚಿಲ್ಲರೆ ಆಸ್ಪಿರೆಂಟ್ಸು ಅದಕ್ಕೆ ಜಾಯಿನ್ ಆದರು. ಪ್ರತಿದಿನ 6 to 8 100 ಡೇಸ್ ಕ್ಲಾಸ್ ಮಾಡಿಕೊಟ್ಟೆ ಫ್ರೀಯಾಗಿ ಅವ್ರಿಗೆ. ಅವರು ವುಮೆನ್ ಸೆಕೆಂಡ್ ರ್ಯಾಂಕ್, ಸ್ಟೇಟ್ ಸೆಕೆಂಡ್ ರ್ಯಾಂಕು ನನ್ನ ಸ್ಟೂಡೆಂಟು. ಸಾಕಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆದರು, PSIಗಳಾದರು, PDOಗಳಾದರು, FDAಗಳಾದರು. ಈ ಥರ ಸಾಕಷ್ಟು ಜನರಿಗೆ ಬದುಕು ಕಟ್ಕೊಟ್ಟಿದ್ದ ಒಂದು ಸಾರ್ಥಕತೆ ನಮಗೆ ಸಿಕ್ತು. ಬಹಳ ಖುಷಿ ಆಯಿತು ಸರ್. ತುಂಬ ಖುಷಿ ಆಗುತ್ತೆ ನೀವು ನಡೆದು ಬಂದ ಹಾದಿನ ಕೇಳಲಿಕ್ಕೆ. ಇವತ್ತಿಗೂ ಕೂಡ ನಿಮ್ಮ ಸಂಬಳದಲ್ಲಿ ಅರ್ಧ ಸಂಬಳವನ್ನು ವಿದ್ಯಾರ್ಥಿಗಳಿಗೋಸ್ಕರ ಮುಡಿಪಾಗಿಟ್ಟಿದ್ದೀರಾ ಅಂತ ತಿಳಿದು ಬಂತು. ಹೇಗೆ ಸಾಧ್ಯ ಆಯಿತು? ಅಂದರೆ ಎಷ್ಟಿದ್ರೂ ಸಾಲಲ್ಲ ಅನ್ನುವಂಥ ಪ್ರಪಂಚದಲ್ಲಿ, ಮನೆ ಬೇಕು, ಆಸ್ತಿ ಬೇಕು, ಕಾರ್ ಬೇಕು ಅನ್ನುವಂಥ ಸಮಯದಲ್ಲಿ ಬರುವಂತಹ ಸಂಬಳದಲ್ಲಿ ಅರ್ಧ ಭಾಗನ ವಿದ್ಯಾರ್ಥಿಗಳಿಗೆ ಇಡಬೇಕು ಅನ್ನುವ ಮನಸ್ಥಿತಿ ಹೇಗೆ ಬಂತು? ಇದು ನಾನು ಇಷ್ಟ ಹಣ ಅಂತ ಇಡೋದು ಅಲ್ಲ. ಯಾವುದೇ ಮಗು, ಯಾರೋ ಒಬ್ಬ ಬಡವ ಹುಡುಗ ಬರ್ತಾನೆ, ಅದನ್ನು ನಾವು ಯಾರಿಗೂ ಹೇಳೋದು ಇಲ್ಲ. ಆ್ಯಕ್ಚುಲಿ ಎಲ್ಲೂ ಇದನ್ನೆಲ್ಲ ಮಾತಾಡಲ್ಲ. ನನಗೊಂಥರ ಅದು ಮುಜುಗರ ಆಗುತ್ತೆ. ಸ್ವಲ್ಪ ಈ ಥರದ್ದೆಲ್ಲೂ ಹೇಳಲ್ಲ. ಮಕ್ಕಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ನಾವು ಕೊಣನೂರಿಂದನೇ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಪ್ರಕಾಶ್ ಅಂತ ಒಬ್ರು ಇದ್ರು, ಕನ್ನಡ ಟೀಚರು. ಅವರನ್ನು ಕೂರಿಸ್ಬೇಕಿತ್ತು ಅನಿಸುತ್ತೆ ನನಗೆ ಇಂಥ ಕಡೆ. ಯಾಕೆಂದ್ರೆ ಅವರು ಮಕ್ಳು ಯಾರಾದರೂ ಬಂದು ಸರ್ಕಾರದ್ದು 6,000ನೋ 8,000ನೋ ಫೀಸ್ ಇರ್ತಿತ್ತು, ಅಡ್ಮಿಷನ್ ಫೀಸ್ ಡಿಗ್ರಿಗಳಿಗೆ. ಅದನ್ನು ಕೊಡೋಕ್ಕಾಗ್ತಾನೆ ಒದ್ದಾಡೋದನ್ನು ನೋಡಿ ಅವರು ATM ಕಾರ್ಡನ್ನೇ ಕೊಟ್ಬಿಡೋರು, ತಗೊಳ್ರು, ಕಟ್ಕೊಳ್ರು, ಹೋಗ್ರು ಅಂತ ಹೇಳ್ತಿರೋರು. ನಮಗೂ ಅದು ಮನುಷ್ಯ ಏನಾದ್ರು ಮಾಡ್ತೀಯೇನೋ ಅಂತ ನನ್ನ ಕೇಳೋರು ಅವರು. ನಾವು ಅವ್ರ ಜೊತೆ ಸೇರಿ ಮಕ್ಕಳಿಗೆ ಈ ಥರ ಫೀಸ್ ಕಟ್ಟೋದು, ಏನೋ ಅವ್ರಿಗೆ ಮಧ್ಯಾಹ್ನ ಟೈಮ್ ಊಟ ಇಲ್ಲದೇನೆ ಬಂದರೆ ಅವ್ರಿಗೆ ನಮ್ಮ ಕ್ಯಾಂಟೀನಲ್ಲೇ
ನಮ್ದು ಅಕೌಂಟೇ ಮಾಡಿಬಿಟ್ಟಿದ್ವಿ. Okay. ಯಾವ ಮಕ್ಕಳು ಊಟ ನಾವು ಕೇಳೋ ಸುಮ್ಮನೆ ಮಕ್ಕಳಿಗೆ ಏನಪ್ಪ ಊಟ ಮಾಡ್ದೇನೋ ಅನ್ನೋದು, ಇಲ್ಲ ಸರ್ ಅಂದರೆ ಹೋಗಲ್ಲಿ ಊಟ ಮಾಡು ಅಂತ ಈ ಥರ ಒಂದಷ್ಟು ಹೇಳೋದು. ಈ ಥರದ್ದೆಲ್ಲ ಮಾಡ್ಕೊಂಡು ಬಂದ್ವಿ ಮೇಡಮ್. ಇವತ್ತಿಗೂ ಆ ಕೆಲಸನ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕುಟುಂಬದ ಸಹಕಾರನೂ ಇದೆ. ಅದೇ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು, ಕುಟುಂಬದವ್ರು ಏನ್ ಹೇಳ್ತಾರೆ ಇದಕ್ಕೆ? ಆಕ್ಚುಲಿ ನಾರ್ಮಲ್ ಸಹಜವಾಗಿ ನಮ್ಮ ಸಮಾಜ ಇವತ್ತು ಏನು ನಿರೀಕ್ಷೆ ಮಾಡುತ್ತೆ, ಇವತ್ತಿಗೂ ವಾಸ್ತವ ಹೇಳಬೇಕು ಅಂದರೆ ನಾವು ಇಷ್ಟೊಂದು ಒಂದು 4-5 ಕೆಲಸಗಳನ್ನು ನಾನು ಬದಲಾಯಿಸಿದ್ದೀನಿ. ಸರ್ಕಾರಿ ಕೆಲಸಗಳನ್ನು 24 ವರ್ಷ ಸರ್ಕಾರಿ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಮೇಲೂ ಕೂಡ ಇವತ್ತಿಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೇನೆ. ನನಗೆ ಆ ಥರದ್ದೆಲ್ಲ ಏನೋ ಆಸ್ತಿ ಮಾಡಬೇಕು, ಏನೋ ಮಾಡಬೇಕು ಆ ಥರದ್ದೆಲ್ಲ ಇಲ್ಲ. ನನಗೆ ಖುಷಿ ಏನು ಅಂದರೆ ಯಾರಿಗೋ ಒಂದಷ್ಟು ಲೈಫ್ ಕಟ್ಕೊಡ್ತೀವಲ್ಲ, ಆ ಮಕ್ಕಳು ಬಂದು ಸರ್ ಕೆಲಸ ಸಿಕ್ತು, ಖುಷಿ ಆಯಿತು ಅಂತ ಹೇಳಿದಾಗ ಒಂದು ಸಮಾಧಾನ ಆಗುತ್ತೆ. ಓಕೆ, ನೀವು ಒಂದ್ಸಲಿ ಹಿಂದೆ ನೋಡಿದಾಗ, ಮೆಲುಕು ಹಾಕಿದಾಗ, ನಿಮ್ಮ ನಡೆದು ಬಂದ ಹಾದಿ ಮೆಲುಕು ಹಾಕಿದಾಗ ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಿದಂತಹ ಶಿಕ್ಷಕರು, ಗುರುಗಳು ಯಾರ್ಯಾರು? ಸಾಕಷ್ಟು ಜನ ಇದ್ದಾರೆ. ನನ್ನ ಪ್ರೈಮರಿನಲ್ಲಿ ಒಬ್ಬರು ಪ್ರಭಾವತಿ ಅಂತ ಹೇಳಿ ಹೊಳೆನೆ ಶ್ರೀಪುರದವರು ನಮಗೆ ಅರ್ಕಲ್ಗೂಡ್ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದರು. ಅವರ ಪಾಠ ಬೋಧನೆ ಹೇಗಿರ್ತಾ ಇತ್ತು ಅಂದರೆ, ಮ್ಯಾಥಮೆಟಿಕ್ಸ್ ತಗೊಳ್ಳೋರು ನಮಗೆ ಬೋರ್ಡ್ ಮೇಲೆ ಕಲರ್ ಪೀಸ್ ಆಫ್ ಚಾಕ್ಗಳನ್ನು ಬಳಸಿ ಬರಿತಾ ಇದ್ರು. ಅವರು ಹೇಗೆ ಅಂದರೆ ಮ್ಯಾಥಮೆಟಿಕ್ಸ್ ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡೋರು. ಆಮೇಲೆ ಹೋಮ್ವರ್ಕ್ ಕೊಟ್ಟರೆ ಅವ್ರು ಗುಡ್ ಅಂತ ಹಾಕೊಟ್ರೆ ಎಷ್ಟೋ ಖುಷಿ ಆಗ್ಬಿಡ್ತಿತ್ತು ನಮಗೆ. ನಾವು ಗುಡ್ ಹಾಕಿಸ್ಕೋಬೇಕು ಅಂತಾನೆ ಇಡೀ ಕ್ಲಾಸಲ್ಲಿ ಕಾಂಪಿಟೇಷನ್, ಪ್ರಭಾವತಿ ಮೇಡಮ್ ಹತ್ರ ಗುಡ್ ಹಾಕಿಸ್ಕೋಬೇಕು ಅಂತ. ಅಷ್ಟು ಎಕ್ಸಲೆಂಟ್ ಟೀಚರು. ಮ್ಯಾಥಮೆಟಿಕ್ಸನ್ನು ಅದ್ಭುತವಾಗಿ ಟೀಚ್ ಮಾಡ್ತಾ ಇದ್ರು. ಅವರು ನಮಗೆ ಮೊದಲನೇ ಮೋಟಿವ್ ಮಾಡಿದಂಥವ್ರು. ಟೀಚರ್ ಆಗಬೇಕು ಅಂದರೆ ಪ್ರಭಾವತಿ ಮೇಡಮ್ ಥರ ಓದ್ಕೋಬೇಕು, ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲಿಬೇಕು ಅಂತ. ಅದಾದಮೇಲೆ ಹೈಸ್ಕೂಲಿಗೆ ಬಂದಾಗ ನಮ್ಮೂರಿನವರೇ ಹಿಂದಿ ಟೀಚರ್ ಒಬ್ಬರು ವೆಂಕಟೇಶ್ ಅಂತ, ಈಗಲೂ ಅವರು ನಮ್ಮ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೆಂಗೆ ಅಂದರೆ ಈ ಥರ ಯಾರೋ ಬಡವರು ಮಕ್ಕಳು ಬಂದರು, ಅವ್ರಿಗೆ ಫೀಸ್ ಕಟ್ಟೋದು ಏನೋ ಮಾಡೋರು, ಈ ಥರದ್ದೆಲ್ಲ ಮಾಡೋರು. ಆಮೇಲೆ ಯಾವಾಗಲೂ ಹೇಳ್ತಿರೋರು ನನಗೆ ಬಂದು, ನೀನು ಆಫೀಸರ್ ಆಗ್ಬೋದು ಕಣೋ, ಚೆನ್ನಾಗಿ ಓದ್ತೀಯ ಕಣೋ, ಬರೆಯೋ ಕಲಿಯೋ, ಈ ಥರದ್ದು ಹೇಳೋರು. ನನಗೆ ಈಗಲೂ ನೆನಪಿದೆ. ನನ್ನ 10th ರಿಸಲ್ಟ್ 96 ಬಂದಂಥ ಸಂದರ್ಭದಲ್ಲಿ ನಾನು ಆ ಸ್ಕೂಲ್ ಟಾಪರಲ್ಲಿ ಒಬ್ಬ ಆಗಿದ್ದೆ. ನಾನು ನೆತ್ಕೊಂಡು ಈಗ ತಿರುಗಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ನಮ್ಮೂರಲ್ಲಿ ಇಷ್ಟೊಂದು ಸ್ಕೋರ್ ಮಾಡಿದೋ ನೀನೇ ಕಣೋ ಫಸ್ಟು ಅಂತ ಹೇಳ್ತಾ ಇದ್ರು. ನನಗೆ ಅದು ನಮ್ಗೆ ಆವಾಗ ಈ ಥರ ಟಾಪ್ ಸ್ಕೋರರ್ಸು ಅದು ಇದು ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಅವತ್ತು ನನಗೆ ನಮ್ಮ ಸರ್ ಯಾಕೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ, ನಮಗೆ ಅಷ್ಟು ಖುಷಿ ಅಂದರೆ ಒಳ್ಳೆ ಅಂಕಗಳು ಬಂದಿದೆ ಅಂತ ಗೊತ್ತಿತ್ತು. ಬಟ್ ಅಷ್ಟು ಅವರು ಎಕ್ಸೈಟ್ ಆಗಿದ್ದು ಅವ್ರಿಗೆಲ್ಲ ಗೊತ್ತಿತ್ತಲ್ಲ, ಇಷ್ಟು ಅಂಕಗಳನ್ನು ಯಾರು ತೆಗ್ದಿರಲಿಲ್ಲ ಹಿಂದೆ ಅನ್ನೋದೆಲ್ಲ. ಅದು ಅವರೆಲ್ಲ ನಮಗೆ ತುಂಬ ಮೋಟಿವ್ ಮಾಡಿದಂಥ ಟೀಚರ್. ಶಂಕರಪ್ಪ ಅಂತ ಒಬ್ಬರು ನಮಗೆ ಹೈಸ್ಕೂಲ್ ಸೋಷಿಯಲ್ ಪಾಠ ಮಾಡೋರು. ಅವ್ರಿಗೆ ಒಂದು ಪೀಸ್ ಆಫ್ ಚಾಕ್ ಕೈಯಲ್ಲಿ ಇಟ್ಕೊಂಡು ಬಂದರೆ ಅವ್ರು ಯಾವತ್ತೂ ನೋಟ್ಸ್ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಇವತ್ತು ಔಟ್ ಆಫ್ ಔಟು ತುಂಬ ಮಕ್ಕಳು ತೆಗಿತಾರೆ. 625ಕ್ಕೆ 625 ತೆಗಿಯೋವಂಥ ವ್ಯವಸ್ಥೆ ನೋಡ್ತಾ ಇದ್ದೀವಿ ಇವತ್ತು. ಅವತ್ತಿಗೆ 90+ ತೆಗೆದ್ರೆ ಅದು ಔಟ್ ಆಫ್ ಔಟ್ ತೆಗೆದಷ್ಟು. ನಾವು ವಿತೌಟ್ ನೋಟ್ಸು ಅವ್ರು ಬರೀ ಪಾಠ ಮಾಡಿ ಹೋಗ್ತಿದ್ರು. ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಹಿಂದಿಂದೆಲ್ಲ ಕ್ವಶನ್ಸ್ ಕೇಳ್ತಾ ಇರೋರು. ಭಾಳ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರ ಪಾಠನ ಕೇಳ್ತಾ ಇದ್ವಿ. ತುಂಬ ಒಳ್ಳೆ ಟೀಚರು. ನಾನು 90+ ಆ ಕಾಲಕ್ಕೆ ಅವ್ರ ಸಬ್ಜೆಕ್ಟಲ್ಲಿ ಸ್ಕೋರ್ ಮಾಡಿದ್ದೆ. ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ವೇದಿಕೆಯಿಂದ? ಯಾಕೆಂದರೆ ಎಲ್ಲೋ ಒಂದು ಕಡೆ ನಾನು ಪಟ್ಟು ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅಂತ ಓವರ್ ಕಾಂಪನ್ಸೇಟ್ ಮಾಡುವಂಥ ತಂದೆ ತಾಯಿನೂ ನೋಡಿದ್ದೀವಿ, ಅಥವಾ ಒಂಥರ ಏನಕ್ಕೂ ಅಷ್ಟು ಅಟೆನ್ಷನ್ ಕೊಡ್ದಲೇ ಇರುವಂಥ ಪೋಷಕರನ್ನ ಕೂಡ ನೋಡಿದ್ದೀವಿ. ಏನು ಹೇಳಿ? ಒಂದು ಪೋಷಕರು, ನಾವು 2-3 ಥರದ ಪೋಷಕರನ್ನ ಕಾಣ್ತೀವಿ. ಒಂದು ಬೇಜವಾಬ್ದಾರಿ ಪೋಷಕರು. ಅವರು ಬೇಡದೇ ಇರತಕ್ಕಂಥ ಒಂದಷ್ಟು ಹವ್ಯಾಸಗಳಿಗೆ, ಕುಡಿಯೋದು, ಇಸ್ಪೀಟ್ ಆಡೋದು, ಈ ಬೆಡ್ಡಿಂಗ್ ಆಡೋದು, ಈ ಥರದ್ದು 100 ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಂಡು ತಮ್ಮ ಮಕ್ಕಳನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪೋಷಕರಿದ್ದಾರೆ. ಆ ಮಕ್ಕಳು ತುಂಬ ಕಷ್ಟಪಡ್ತಾರೆ, ಇಡೀ ಫ್ಯಾಮಿಲಿ ತುಂಬ ಕಷ್ಟಪಡ್ತಾ ಇರುತ್ತೆ. ಅಂಥ ಪೋಷಕರು ಒಂದು ವರ್ಗ. ಆದರೆ ಇನ್ನೊಂದಷ್ಟು ಪೋಷಕರು ಹೇಗೆ ಅಂದರೆ ಅವ್ರು ತುಂಬ ಕಷ್ಟಪಡ್ತಾರೆ, ಅವರು ಓದಿರಲ್ಲ. ನಾವು ಓದಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಹೇಳಿ ಎಲ್ಲೋ ಹೋಗಿ ಯಾರ್ದೋ ಮನೆಯಲ್ಲಿ ಕೂಲಿ ಮಾಡಿ ತಮ್ಮ ಮಕ್ಕಳನ್ನು ಓದಿಸ್ತಾರೆ. ನಮ್ಮ ಸರ್ಕಾರಿ ಕಾಲೇಜಿಗೆ ಬರೋ ಮಕ್ಕಳೆಲ್ಲ ಈ ಥರದ ಬ್ಯಾಕ್ಗ್ರೌಂಡಿಂದನೇ ಬರ್ತಕ್ಕಂಥ ಮಕ್ಕಳು ಸಾಮಾನ್ಯವಾಗಿ. ಒಬ್ಬ ವಿದ್ಯಾರ್ಥಿ ಅಥವಾ ಯುವಕ ಯುವತಿಯ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಏನು? ಯಾವ ರೀತಿ ಇರಬೇಕು? ಶಿಕ್ಷಕರಿಗೆ ನಿಮ್ಮ ಸಂದೇಶ ಏನು? 100%. ಯಾಕೆಂದರೆ ಎಜುಕೇಷನ್ ಅಂದರೆ ಯಾವುದೋ ಸರ್ಕಾರಿ ಕೆಲಸ ತಗೊಳ್ಳೋದು. ನಾನೇನೋ ಸರ್ಕಾರಿ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜುಗಳಲ್ಲಿ ಬರ್ತಕ್ಕಂಥ ಮಕ್ಕಳಲ್ಲಿ ಕೆಲವರು ಓದ್ನಲ್ಲಿ ಮುಂದಿರ್ತಾರೆ, ಕೆಲವರು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವರು ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಇರ್ತಾರೆ, ಇನ್ನು ಕೆಲವರು ಅವ್ರದ್ದೇ ಆದಂಥ ವಿಶೇಷವಾದ ಟ್ಯಾಲೆಂಟ್ಗಳನ್ನು ಹೊಂದಿರ್ತಾರೆ. ಟೀಚರ್ಸು ಫಸ್ಟು ಆ ಮಕ್ಕಳಲ್ಲಿ ಏನಿದೆ
ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅವರಲ್ಲಿ ಯಾವುದೋ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಯಾರೂ ದಾಟ್ರಲ್ಲ, ಎಲ್ಲರಲ್ಲೂ ಒಂದು ವಿಶೇಷವಾದ ಯಾವುದೋ ಒಂದು ವಿಶೇಷ ಸಾಮರ್ಥ್ಯ ಇರುತ್ತೆ. ಅದನ್ನು ಗುರುತಿಸಿ ಅದ್ರ ಕಡೆಗೆ ಸಪೋರ್ಟ್ ಮಾಡ್ತಾ ಹೋಗಬೇಕು. ಸ್ಪೋರ್ಟ್ಸಲ್ಲಿರೋನ್ನ ಸ್ಪೋರ್ಟ್ಸಲ್ಲಿ ನಾವು ಎನ್ಕರೇಜ್ ಮಾಡ್ತಾ ಹೋಗಬೇಕು. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಒಂದು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ, ಅಥವಾ ಹಾಡು ಚೆನ್ನಾಗಿ ಹೇಳ್ತಾನೆ, ಅಥವಾ ಇನ್ನೊಂದು ಏನೋ ಒಂದು ಕಲೆಯಲ್ಲಿ ಅವನು ಇದ್ದಾನೆ ಅಂದರೆ ಅದಕ್ಕೆ ಎಲ್ಲಿ ಎಕ್ಸ್ಪರ್ಟ್ಗಳು ಸಿಗ್ತಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಡೋದು. ನೋಡು ಮಗು, ಅಲ್ಲಿ ನೀನು ಒಬ್ಬರು ನನಗೆ ಗೊತ್ತಿದ್ದಾರೆ, ಇವರು ಸಂಗೀತ ತುಂಬ ಚೆನ್ನಾಗಿ ಕಲಿಸ್ತಾರೆ, ಹೋಗು ಅಂತ ಹೇಳುವಂಥ ಅವನನ್ನು ಅಟ್ಲೀಸ್ಟ್ ಅವನೊಂದು ಹಾಡಿ ಬಂದಾಗ ಸ್ಟೇಜಿಂದ ಕೆಳಗಿಳಿದಾಗ ಒಂದು ಅಪ್ರಿಷಿಯೇಷನ್ ಮಾಡಬೇಕು. ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಟೀಚರ್ಸ್ ಆಗಿ, ನಮ್ಮ ಕೆಲಸನೇ ಅದು. ಸರ್ಕಾರ ಸಂಬಳ ಕೊಡ್ತಾ ಇರೋದು ಅದಕ್ಕೋಸ್ಕರನೇ. ಮೋಟಿವೇಟ್ ಮಾಡೋದು ಮಕ್ಕಳಿಗೆ. ನೀನು ಚೆನ್ನಾಗಿ ಹಾಡ್ತೀಯ ಕಣೋ, ಇದನ್ನು ಟ್ರೈನ್ ಅಪ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಹಾಡ್ತೀಯ ಅಂತ ಅವ್ನಿಗೊಂದೆರಡು ಪಾಸಿಟಿವ್ ಆಗಿ ಒಂದೆರಡು ಮಾತಾಡ್ಬಿಟ್ರೆ ಅವ್ನು ಇನ್ನೆಲ್ಲೋ ಒಂದಷ್ಟು ಸಾಧಿಸ್ತಾನೆ. ಇದನ್ನು ಶಿಕ್ಷಕರು ಮಾಡಬೇಕು. ಶಿಕ್ಷಕರಿಗೆ ನಾನು ಬಹಳ ದೊಡ್ಡ ಜವಾಬ್ದಾರಿ. ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಇದೆಯಲ್ಲ, ಎಲ್ಲರಿಗಿಂತ ಶ್ರೇಷ್ಠವಾದ ಸ್ಥಾನ. ಮಾತೃದೇವೋಭವ, ಪಿತೃದೇವೋಭವ, ಮೂರನೇದು ಹೇಳೋದೆ ಆಚಾರ್ಯ ದೇವೋಭವ. ಶಿಕ್ಷಕರು ಅಂದರೆ ದೇವ್ರಿಗೆ ಸಮಾನ ಅಂತ ಸಮಾಜ ಅಂದ್ಕೊಂಡಿದೆ. ಹಾಗಿರಬೇಕು, ನಮ್ಮನ್ನು ಪೂಜಿಸಬೇಕು, ಗೌರವಿಸಬೇಕು ಸೊಸೈಟಿ ಅಂದರೆ. ನಾವು ಆ ಥರದ ಮೌಲ್ಯಗಳನ್ನು ಹೊಂದಿರಬೇಕು, ಆ ಮಕ್ಕಳನ್ನು ಆ ಥರ ಗುರುಸುವಂಥ ಗುಣಗಳನ್ನು ಬೆಳೆಸ್ಕೊಂಡಿರಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಾಧನೆಯ ಹಾದಿ ಬಗ್ಗೆ ಒಂದು ಕಿರುಪರಿಚಯನ ಕೊಟ್ರಿ. ಹಾಗೆ ನೀವು ಮಾಡ್ತಾ ಇರುವಂತಹ ಪ್ರತಿ ಕೆಲಸಕ್ಕೂ ಮತ್ತಷ್ಟು ಶಕ್ತಿ ಸಿಗಲಿ, ಆ ಭಗವಂತ ನೀವು ಬಯಸೋದನ್ನೆಲ್ಲ ಈಡೇರಿಸಲಿ, ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳ ಜೀವನದಲ್ಲಿ ನೀವೊಂದು ಡಿಫ್ರೆನ್ಸ್ನ ತರುವಂತಹ ಶಕ್ತಿ ನಿಮಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ ಕಾರ್ಯಕ್ರಮ. ಇದು TV5 ವಾಸ್ತವದ ಪ್ರತಿರೂಪ.